ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ 441 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ಆರೋಪಿಗಳು ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದಂತ 441 ಕೆಜಿ ಗಾಂಜಾ ನಿಡಗುಂದಿ ಗ್ರಾಮದ ಜಮೀನಿನಲ್ಲಿ ಗಾಂಜಾವನ್ನ ಬೆಳೆದಿದ್ರು. ಬೆಳಗಾವಿ ಸೈಬರ್ ರಾಯಬಾಗ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಸಿಂಗಾಡಿ ಮಾಳಪ್ಪ ಹಿರೇಕೋಡಿ 45 ವರ್ಷದ ಸಿಂಗಾಡಿ ಮಾಳಪ್ಪ ಹಿರೇಕೋಡಿ ಬಂಧನ ಆಗಿದೆ. 1 ಎಕರೆ ಜಮೀನಿನಲ್ಲಿ ಗಾಂಜಾವನ್ನ ಬೆಳೆದಿದ್ರು. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಈ ಆರೋಪಿಗಳು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಬೆಳಗಾವಿಯ ಗಡಿಯಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ರು. ಈಗ ಆರೋಪಿಯ ಬಂಧನ ಆಗಿದೆ. ಈತನ ಹಿಂದೆ ಯಾರಿದ್ದಾರೆ ಅಥವಾ ಗ್ಯಾಂಗ್ ಇದೆಯಾ ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಓರ್ವ ಆರೋಪಿ ಅಂದರ್ 441 ಕೆಜಿ ಗಾಂಜಾ ಈಗ ಜಪ್ತಿ ಮಾಡಿಕೊಂಡಿರೋದು. ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾಗಿರುವಂತಹ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅಕ್ರಮವಾಗಿ ಕಬ್ಬಿನ ಗದ್ದೆಯಲ್ಲಿ ಬೆಳೆದಂತ ಸುಮಾರು 441 ಕೆಜಿಯಷ್ಟು ತೂಕದ ಏನು ಗಾಂಜಾವನ್ನ ಈಗ ಜಪ್ತಿ ಮಾಡಿದ್ದಾರೆ ಮತ್ತು ಏನು ಗಾಂಜಾ ಬೆಳೆದಂತ ಆರೋಪಿಯನ್ನ ಬಂಧಿಸಿ ಈಗ ಜೈಲಿಗೆ ಇಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಎಸ್ಪಿ ಗ್ರೌಂಡ್ ನಲ್ಲಿ ಇರುವಂತದ್ದು ಗಮನಿಸಬಹುದು. ಸುಮಾರು ಹಸಿ ಗಾಂಜಾ ಇದು ಸುಮಾರು 441 ಕೆಜಿ ಅಷ್ಟು ಇರುವಂತದ್ದು. ಸುಮಾರು 22 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಅನ್ನೋ ಒಂದು ಮಾಹಿತಿನ ಎಸ್ಪಿ ಅವರು ಕೂಡ ಈಗಾಗಲೇ ನೀಡಿರುವಂತದ್ದು. ಈ ಏನು ಗಾಂಜಾಯನ್ನ ಬೆಳೆದಿದ್ದು ಪ್ರಮುಖವಾಗಿ ಯಾರಿಗೂ ಗೊತ್ತಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ನಡುವ ಪ್ರದೇಶದಲ್ಲಿ ಇದನ್ನ ಬೆಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ನಿಡಗುಂದಿ ಗ್ರಾಮದ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ ಸಿಂಗಾಡಿ ಮಾಳಪ್ಪ ಹಿರೇಕುಡಿ ಎಂಬಾತ ಇದನ್ನ ತನ್ನ ಮಾಲ್ಕಿ ಜಮೀನಿನಲ್ಲಿ ಬೆಳೆದಿದ್ದ. ಸದ್ಯ ಅದು ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಇದನ್ನ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕೂಡ ಇಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ 441 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ಆರೋಪಿಗಳು ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದಂತ 441 ಕೆಜಿ ಗಾಂಜಾ ನಿಡಗುಂದಿ ಗ್ರಾಮದ ಜಮೀನಿನಲ್ಲಿ ಗಾಂಜಾವನ್ನ ಬೆಳೆದಿದ್ರು. ಬೆಳಗಾವಿ ಸೈಬರ್ ರಾಯಬಾಗ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಸಿಂಗಾಡಿ ಮಾಳಪ್ಪ ಹಿರೇಕೋಡಿ 45 ವರ್ಷದ ಸಿಂಗಾಡಿ ಮಾಳಪ್ಪ ಹಿರೇಕೋಡಿ ಬಂಧನ ಆಗಿದೆ. 1 ಎಕರೆ ಜಮೀನಿನಲ್ಲಿ ಗಾಂಜಾವನ್ನ ಬೆಳೆದಿದ್ರು. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಈ ಆರೋಪಿಗಳು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಬೆಳಗಾವಿಯ ಗಡಿಯಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದ್ರು. ಈಗ ಆರೋಪಿಯ ಬಂಧನ ಆಗಿದೆ. ಈತನ ಹಿಂದೆ ಯಾರಿದ್ದಾರೆ ಅಥವಾ ಗ್ಯಾಂಗ್ ಇದೆಯಾ ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಓರ್ವ ಆರೋಪಿ ಅಂದರ್ 441 ಕೆಜಿ ಗಾಂಜಾ ಈಗ ಜಪ್ತಿ ಮಾಡಿಕೊಂಡಿರೋದು. ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾಗಿರುವಂತಹ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅಕ್ರಮವಾಗಿ ಕಬ್ಬಿನ ಗದ್ದೆಯಲ್ಲಿ ಬೆಳೆದಂತ ಸುಮಾರು 441 ಕೆಜಿಯಷ್ಟು ತೂಕದ ಏನು ಗಾಂಜಾವನ್ನ ಈಗ ಜಪ್ತಿ ಮಾಡಿದ್ದಾರೆ ಮತ್ತು ಏನು ಗಾಂಜಾ ಬೆಳೆದಂತ ಆರೋಪಿಯನ್ನ ಬಂಧಿಸಿ ಈಗ ಜೈಲಿಗೆ ಇಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಎಸ್ಪಿ ಗ್ರೌಂಡ್ ನಲ್ಲಿ ಇರುವಂತದ್ದು ಗಮನಿಸಬಹುದು. ಸುಮಾರು ಹಸಿ ಗಾಂಜಾ ಇದು ಸುಮಾರು 441 ಕೆಜಿ ಅಷ್ಟು ಇರುವಂತದ್ದು. ಸುಮಾರು 22 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಅನ್ನೋ ಒಂದು ಮಾಹಿತಿನ ಎಸ್ಪಿ ಅವರು ಕೂಡ ಈಗಾಗಲೇ ನೀಡಿರುವಂತದ್ದು. ಈ ಏನು ಗಾಂಜಾಯನ್ನ ಬೆಳೆದಿದ್ದು ಪ್ರಮುಖವಾಗಿ ಯಾರಿಗೂ ಗೊತ್ತಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ನಡುವ ಪ್ರದೇಶದಲ್ಲಿ ಇದನ್ನ ಬೆಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ನಿಡಗುಂದಿ ಗ್ರಾಮದ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ ಸಿಂಗಾಡಿ ಮಾಳಪ್ಪ ಹಿರೇಕುಡಿ ಎಂಬಾತ ಇದನ್ನ ತನ್ನ ಮಾಲ್ಕಿ ಜಮೀನಿನಲ್ಲಿ ಬೆಳೆದಿದ್ದ. ಸದ್ಯ ಅದು ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಇದನ್ನ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕೂಡ ಇಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪುರ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಅಶ್ವಿನಿ ದೇವಾಡಿಗ. ಬೆಳಗಾವಿಯಲ್ಲಿ 441 ಕೆಜಿ ಗಾಂಜಾ ಜಪ್ತಿ ಮಾಡಿದ್ದಾರೆ. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ದಂತ ಆರೋಪಿಗಳು
ಕಬ್ಬಿನ ಗದ್ದೆಯಲ್ಲಿ ಬೆಳೆದಿದ್ದಂತಹ 441 ಕೆಜಿ ಗಾಂಜಾ. ನಿಡಗುಂದಿ ಗ್ರಾಮದ ಜಮೀನಿನಲ್ಲಿ ಗಾಂಜಾವನ್ನ ಬೆಳೆದಿದ್ರು. ಬೆಳಗಾವಿ ಸೈಬರ್ ರಾಯಬಾಗ ಪೊಲೀಸರು ದಾಳಿಯನ್ನ ನಡೆಸಿದ್ದಾರೆ. ಸಿಂಗಾಡಿ ಮಾಳಪ್ಪ ಹಿರೇಕೋಡಿ 45 ವರ್ಷದ ಸಿಂಗಾಡಿ ಮಾಳಪ್ಪ ಹಿರೇಕೋಡಿ ಬಂಧನ ಆಗಿದೆ. 1 ಎಕರೆ ಜಮೀನಿನಲ್ಲಿ ಗಾಂಜಾವನ್ನ ಬೆಳೆದಿದ್ರು. ಯುವಕರನ್ನೇ ಟಾರ್ಗೆಟ್ ಮಾಡ್ತಾ ಇದ್ರು ಈ ಆರೋಪಿಗಳು ಅನ್ನುವಂತ ಮಾಹಿತಿ. ಮಹಾರಾಷ್ಟ್ರ ಬೆಳಗಾವಿಯ ಗಡಿಯಲ್ಲಿ ಗಾಂಜಾ ಸಪ್ಲೈ ಮಾಡ್ತಾ ಇದೆ. ಈಗ ಆರೋಪಿಯ ಬಂಧನ ಆಗಿದೆ. ಈತನ ಹಿಂದೆ ಯಾರಿದ್ದಾರೆ ಅಥವಾ ಗ್ಯಾಂಗ್ ಇದೆಯಾ ಏನು ಎತ್ತ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಸದ್ಯಕ್ಕೆ ಓರ್ವ ಆರೋಪಿ ಅಂದರ್ 441 ಕೆಜಿ ಗಾಂಜಾ ಈಗ ಜಪ್ತಿ ಮಾಡಿಕೊಂಡಿರೋದು. ಬೆಳಗಾವಿಯಲ್ಲಿ ಪೊಲೀಸರು ಭರ್ಜರಿಯಾಗಿರುವಂತಹ ಕಾರ್ಯಾಚರಣೆಯನ್ನ ಮಾಡಿರುವಂತದ್ದು. ಅಕ್ರಮವಾಗಿ ಕಬ್ಬಿನ ಗದ್ದೆಯಲ್ಲಿ ಬೆಳೆದಂತ ಸುಮಾರು 441 ಕೆಜಿಯಷ್ಟು ತೂಕದ ಏನು ಗಾಂಜಾವನ್ನ ಈಗ ಜಪ್ತಿ ಮಾಡಿದ್ದಾರೆ ಮತ್ತು ಗಾಂಜಾ ಬೆಳೆದಂತ ಆರೋಪಿಯನ್ನ ಬಂಧಿಸಿ ಈಗ ಜೈಲಿಗೆ ಇಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಎಸ್ಪಿ ಗ್ರೌಂಡ್ ನಲ್ಲಿ ಇರುವಂತದ್ದು ಗಮನಿಸಬಹುದು. ಸುಮಾರು ಹಸಿ ಗಾಂಜಾ ಇದು ಸುಮಾರು 441 ಕೆಜಿ ಅಷ್ಟು ಇರುವಂತದ್ದು. ಸುಮಾರು 22 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಅನ್ನೋ ಒಂದು ಮಾಹಿತಿನ ಎಸ್ಪಿ ಅವರು ಕೂಡ ಈಗಾಗಲೇ ನೀಡಿರುವಂತದ್ದು. ಈ ಏನು ಗಾಂಜಾಯನ್ನ ಬೆಳೆದಿದ್ದು ಪ್ರಮುಖವಾಗಿ ಯಾರಿಗೂ ಗೊತ್ತಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ನಡುವ ಪ್ರದೇಶದಲ್ಲಿ ಇದನ್ನ ಬೆಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ನಿಡಗುಂದಿ ಗ್ರಾಮದ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ ಸಿಂಗಾಡಿ ಮಾಳಪ್ಪ ಹಿರೇಕುಡಿ ಎಂಬಾತ ಇದನ್ನ ತನ್ನ ಮಾಲ್ಕಿ ಜಮೀನಿನಲ್ಲಿ ಬೆಳೆದಿದ್ದ. ಸದ್ಯ ಅದು ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಇದನ್ನ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಆರೋಪಿನ ಬಂಧಿಸಿ ಜೈಲಿಗೆ ಕೂಡ ಇಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಬೆಳೆದಂತ ಸುಮಾರು 441 ಕೆಜಿಯಷ್ಟು ತೂಕದ ಏನು ಗಾಂಜಾವನ್ನ ಈಗ ಜಪ್ತಿ ಮಾಡಿದ್ದಾರೆ ಮತ್ತು ಗಾಂಜಾ ಬೆಳೆದಂತ ಆರೋಪಿಯನ್ನ ಬಂಧಿಸಿ ಈಗ ಜೈಲಿಗೆ ಇಟ್ಟಿರುವಂತದ್ದು. ಸದ್ಯ ನಾನಿರುವಂತಹ ಸ್ಥಳ ಬೆಳಗಾವಿಯ ಎಸ್ಪಿ ಗ್ರೌಂಡ್ ನಲ್ಲಿ ಇರುವಂತದ್ದು ಗಮನಿಸಬಹುದು. ಸುಮಾರು ಹಸಿ ಗಾಂಜಾ ಇದು ಸುಮಾರು 441 ಕೆಜಿ ಅಷ್ಟು ಇರುವಂತದ್ದು. ಸುಮಾರು 22 ಲಕ್ಷಕ್ಕೂ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ ಅನ್ನೋ ಒಂದು ಮಾಹಿತಿನ ಎಸ್ಪಿ ಅವರು ಕೂಡ ಈಗಾಗಲೇ ನೀಡಿರುವಂತದ್ದು. ಈ ಏನು ಗಾಂಜಾಯನ್ನ ಬೆಳೆದಿದ್ದು ಪ್ರಮುಖವಾಗಿ ಯಾರಿಗೂ ಗೊತ್ತಾಗಬಾರದು ಅನ್ನೋ ನಿಟ್ಟಿನಲ್ಲಿ ಕಬ್ಬಿನ ಗದ್ದೆಯಲ್ಲಿ ನಡುವ ಪ್ರದೇಶದಲ್ಲಿ ಇದನ್ನ ಬೆಳೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ನಿಡಗುಂದಿ ಗ್ರಾಮದ ರಾಯಬಾಗ್ ತಾಲೂಕಿನ ನಿಡಗುಂದಿ ಗ್ರಾಮದ ಸಿಂಗಾಡಿ ಮಾಳಪ್ಪ ಹಿರೇಕುಡಿ ಎಂಬಾತ ಇದನ್ನ ತನ್ನ ಮಾಲ್ಕಿ ಜಮೀನಿನಲ್ಲಿ ಬೆಳೆದಿದ್ದ. ಸದ್ಯ ಅದು ಮಾಹಿತಿ ಗೊತ್ತಾಗ್ತಿದ್ದಂತೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಅಲ್ಲಿ ಇದನ್ನ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಮತ್ತು ಆರೋಪಿಯನ್ನ ಬಂಧಿಸಿ ಜೈಲಿಗೆ ಕೂಡ ಇಟ್ಟಿರುವಂತದ್ದು. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಪಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.